ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ದಿಕ್ಕುಗಳು, ಕನ್ನಡದಲ್ಲಿ ದಿಕ್ಕುಗಳು ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಬನ್ನಿ ನೋಡೋಣ ಕನ್ನಡ ದಿಕ್ಕುಗಳು ಸಂಪೂರ್ಣ ಮಾಹಿತಿಯನ್ನು. ಕನ್ನಡದಲ್ಲಿ ದಿಕ್ಕುಗಳು. ಕನ್ನಡ ವ್ಯಾಕರಣದ ಪ್ರಕಾರ ಒಟ್ಟು 4 ಪ್ರಮುಖ ದಿಕ್ಕುಗಳು ಮತ್ತು 4 ಮೂಲೆಗಳು ಸೇರಿ ಒಟ್ಟು 8 ಪ್ರಧಾನ ದಿಕ್ಕುಗಳಿವೆ. ಅಂದರೆ ಒಟ್ಟು 8 ದಿಕ್ಕುಗಳಿವೆ. ಪ್ರಮುಖ 4 ದಿಕ್ಕುಗಳನ್ನು ನೋಡೋಣ. ಫಸ್ಟು ಪೂರ್ವ ಅಂದರೆ ಈಸ್ಟ್, ಸೂರ್ಯ ಉದಯಿಸುವ ದಿಕ್ಕು. ಪಶ್ಚಿಮ ವೆಸ್ಟ್, ಸೂರ್ಯ ಮುಳುಗುವ ದಿಕ್ಕು. ಉತ್ತರ ನಾರ್ತ್, ಪೂರ್ವಕ್ಕೆ ಮುಖ ಮಾಡಿ ನಿಂತಾಗ ಎಡಗೈ ಕಡೆಗಿರುವ ದಿಕ್ಕು, ಅಂದರೆ ಎಡಗೈ ಹತ್ರ ಇರೋ ದಿಕ್ಕು. ದಕ್ಷಿಣ ಅಂದರೆ ಸೌತ್, ಪೂರ್ವಕ್ಕೆ ಮುಖ ಮಾಡಿ ನಿಂತಾಗ ಬಲಗೈಗೆ ಕಾಣುವ ದಿಕ್ಕು. 4 ಮೂಲೆಗಳು ಈಶಾನ್ಯ ನಾರ್ತ್ ಈಸ್ಟ್, ಉತ್ತರ ಮತ್ತು ಪೂರ್ವ ದಿಕ್ಕುಗಳ ಮಧ್ಯದ ಮೂಲೆ. ಆಗ್ನೇಯ ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳ ಮಧ್ಯದ ಮೂಲೆ. ನೈಋತ್ಯ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳ ಮಧ್ಯದ ಮೂಲೆ. ವಾಯುವ್ಯ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳ ಮಧ್ಯದ ಮೂಲೆ, ನಾರ್ತ್ ವೆಸ್ಟ್. ಅಚ್ಚ ಕನ್ನಡದಲ್ಲಿ ದಿಕ್ಕುಗಳ ಹೆಸರನ್ನು ನೋಡೋಣ. ಉತ್ತರವನ್ನು ಬಡಗಣ ಎಂದು ಕರೆಯುತ್ತಾರೆ. ದಕ್ಷಿಣವನ್ನು ತೆಂಕಣ ಅಂತ ನಾವು ಹೇಳ್ತೀವಿ. ಪೂರ್ವವನ್ನು ಮೂಡಣ ಅಂತ ನಾವು ಹೇಳ್ತೀವಿ. ಪಶ್ಚಿಮವನ್ನು ಪಡುವಣ ಎಂದು ಕರೆಯಲಾಗುತ್ತದೆ. ಈಶಾನ್ಯವನ್ನು ಮೂಡ ಬಡಗಣ ಅಂತ ನಾವು ಕರಿತೀವಿ. ಆಗ್ನೇಯವನ್ನು ಮೂಡ ತೆಂಕಣ ಅಂತ ನಾವು ಕರಿತೀವಿ. ನೈಋತ್ಯವನ್ನು ಪಡು ತೆಂಕಣ ಅಂತ ಕರಿತೀವಿ. ವಾಯುವ್ಯವನ್ನು ಪಡು ಬಡಗಣ ಅಂತ ಕರೆಯಲಾಗುತ್ತೆ. ಇವೆಲ್ಲ ಅಚ್ಚ ಕನ್ನಡದಲ್ಲಿರುವ ದಿಕ್ಕು. ಈ ದಿಕ್ಕುಗಳ ಡಿರೆಕ್ಷನ್ಸ್ನ ನೋಡ್ತಾ ಇದ್ದೀವಿ. ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಇವೆಲ್ಲ 8 ದಿಕ್ಕುಗಳು.